ಕಾಲ ಕಳಿಬೇಕು ಅಂತಕ್ಕಂಥ ಸೂಚನೆಯನ್ನು ಒಂದೂವರೆ ವರ್ಷದ ಹಿಂದೆ ಕೊಟ್ಟಿದ್ವಿ. ನಾನು ಬಂದಂಥ ಸಂದರ್ಭದಲ್ಲಿ ಒಂದು ಪುಸ್ತಕವನ್ನು ನಮ್ಮ ಡಾಕ್ಟರ್ ಕಮಲಾಕ್ಷರ್ ಅವರು ನನಗೆ ಕೊಟ್ಟಿದ್ದಾರೆ. ಇದನ್ನು ಓದುವಷ್ಟು ಸಮಯ ನನ್ನ ಹತ್ರ ಇವತ್ತಿಲ್ಲ, ಆದರೆ ನನಗೊಂದು ಅಭ್ಯಾಸವೋ ದುರಭ್ಯಾಸವೋ ಇದೆ. ರಾತ್ರಿ ಹೊತ್ತು ಒಂದು ಅರ್ಧ ಗಂಟೆ ಓದದೆ ಹೋದರೆ ನಿದ್ರೆ ಬರೋದಿಲ್ಲ. ಅದರಿಂದ ನಾನು ಕಮಲಾಕ್ಷರ್ ಅವರಿಗೆ ಭರವಸೆ ಕೊಡ್ತೇನೆ, ಖಂಡಿತವಾಗಿ ನಾನು ಈ ಪುಸ್ತಕನ ಓದಿ ನಿಮಗೆ ಅಭಿಪ್ರಾಯನ ತಿಳಿಸ್ತೇನೆ. ನಿಮಗೆ ಇದನ್ನು ನಾನು ಕಣ್ಣಾಯಿಸಿದಾಗ ಹಾಗೇನೆ ಇಲ್ಲಿ ಒಂದು ಪೇಜ್ ನಂಬರ್ 13ನಲ್ಲಿ ಯಾತ್ರಿಕರು ನಾವು ಅಂತ ಬರೆದಿದ್ದೀರ. ಇದನ್ನು ನಾನು ಪೂರ್ತಿ ಓದಿದೆ, ಯಾತ್ರಿಕರು ನಾವು ಯಾರು ಅಂತೇಳಿ. ಇದರ ಅನುಭವ ನನಗಾಗಿದೆ, ಅದರಿಂದ ನಾನು ಇದನ್ನು ಪ್ರಸ್ತಾಪ ಮಾಡಿದೆ. ನೀವು ಮುಂಬೈ ಹೋದಾಗ ವಿಕ್ಟೋರಿಯಾ ಟರ್ಮಿನಲ್ಸ್ನಲ್ಲಿ ನಿಂತ್ಕೊಂಡ್ರೆ ಒಂದು 2 ನಿಮಿಷ ಪಕ್ಕದಲ್ಲಿ ಪೀಕ್ ಅವರ್ಸ್ ಪರ್ಟಿಕ್ಯುಲರ್ಲಿ ಯಾರು ಎಲ್ಲಿ ಹೋಗ್ತಾ ಇದ್ದಾರೆ, ಹೇಗೆ ಹೋಗ್ತಾ ಇದ್ದಾರೆ ಅನ್ನೋದು ನಿಮ್ಗೆ ಗೊತ್ತೇ ಆಗೋದಿಲ್ಲ. ಏನು ಹಿಂಗೆ ಹೋಗ್ತಾ ಇದ್ದಾರಲ್ಲ, ಎಲ್ಲಿ ಹೋಗ್ತಿದ್ದಾರೆ ಇವರು, ಯಾವ ಸಮಯಕ್ಕೆ ಟ್ರೈನ್ ಬರ್ತದೆ, ಯಾವ ಸಮಯಕ್ಕೆ ಹತ್ತುತ್ತಾರೆ, ಇಳಿತಾರೆ, ಓಡ್ತಿರ್ತಾರೆ, ಎಲ್ಲಿ ಓಡೋಗ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತೇ ಆಗೋದಿಲ್ಲ. ಅಕಸ್ಮಾತಾಗಿ ಒಂದು ಹಳ್ಳಿಗೆ ಹೋದರೆ ಯಾರಾದರೂ ಹೋಗ್ತಾ ಇದ್ದಾರೆ ನಿಲ್ಲಿಸಿದ್ರೆ, ಯಾವ್ದಾದ್ರು ಒಂದು ಊರು ಕೇಳಿದ್ರೆ ಅವ್ರು ಹೇಳ್ತಾರೆ ಇಂಥ ಕಡೆ ಹೋಗಿ ಇಂಥವ್ರ ಮನೆಗೆ ಹೋಗಿ ಅಂತೇಳಿ ಅಂತ. ಮುಂಬೈನಲ್ಲಿ ಅದು ಆಗೋದಿಲ್ಲ. ನಾನು ಮುಂಬೈ ನಗರದ ಒಂದು ಉದಾಹರಣೆ ಕೊಟ್ಟೆ ಅಷ್ಟೇ. ಎಲ್ಲ ನಗರ ಪ್ರದೇಶಗಳಲ್ಲೂ ಸಹಿತ ಇದೇ ಕಥೆ ಆಗಿದೆ. ಸದ್ಯಕ್ಕೆ ಆ ಗೂಗಲ್ ಒಂದು ಬಂದಿರೋದ್ರಿಂದ ಅಡ್ರೆಸ್ಗಳನ್ನ ಪತ್ತೆ ಮಾಡ್ಬೋದು ವಿನಃ ಇಲ್ಲದೆ ಹೋದರೆ ನಗರಗಳಲ್ಲಿ ಯಾರು ವಿಳಾಸ ಪತ್ತೆ ಮಾಡೋದು ಸಹಿತ ಕಷ್ಟದ ಕೆಲಸ. ಯಾರು ಕೇಳಿದ್ರು ನಮ್ಗೆ ಸಮಯ ಇಲ್ಲ, ಹೋಗ್ರಿ ಅಂತ ಹೇಳ್ತಿರ್ತಾರೆ. ಸೊ ಹೀಗಾಗಿ ಒಂದಲ್ಲ ಒಂದು ರೀತಿಯಲ್ಲಿ ನಾವೆಲ್ಲ ಪ್ರಯಾಣಿಕರೇ. ಆಧ್ಯಾತ್ಮಿಕ ದೃಷ್ಟಿಯಿಂದಾಗಂತೂ ನೋಡಿದಾಗ ನಾವು ಬಹಳ ಸಣ್ಣವರು ಅಂತ ಹೇಳಿ ನಮ್ಗೆಲ್ರಿಗೂ ಸಹಿತ ಅನಿಸ್ತದೆ. ಬಟ್ ನಾವು ಯೋಚನೆ ಮಾಡೋದಿಲ್ಲ ಆ ದೃಷ್ಟಿನಲ್ಲಿ. ಅದೇನೇ ಇರಲಿ, ನನ್ನ ಬಗ್ಗೆ ಅಭಿಮಾನ ಇಟ್ಟು ನೀವೆಲ್ಲ ಇಲ್ಲಿ ಬಂದಿರೋದು ನನಗೆ ಬಹಳ ಹುಮ್ಮಸ್ಸು ಕೊಡ್ತದೆ. ಇನ್ನೊಂದಷ್ಟು ಕೆಲಸ ಮಾಡಲಿಕ್ಕೆ ಹುಮ್ಮಸ್ಸು, ಉತ್ಸಾಹ ಇದೆಲ್ಲೂ ಸಹಿತ ಕೊಡ್ತದೆ. ಸುಮ್ಮನೆ ಇರೋ, ಒಂದು 10 ನಿಮಿಷ ಸುಮ್ಮನೆ ಇರೋ. ನಾನು ರತ್ನಾಕರ್ ಅವರು ಮತ್ತು ಅವರ ಸಹೋದರರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅವರ ಕುಟುಂಬ ವರ್ಗದ ಸದಸ್ಯರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಭಾಳ ಕಷ್ಟಪಟ್ಟು ಹಬ್ಬದ ವಾತಾವರಣದಲ್ಲಿ ನಾವು ಎಣಿಸ್ಲಿಕ್ಕೆ ಆಗದೇ ಇರುವಷ್ಟು ಐಟಮ್ಗಳನ್ನು ಮಾಡಿ ಶಾಶ್ವತವಾಗಿ ನೆನಪಿಸ್ಕೊಳ್ತಕ್ಕಂಥ ರುಚಿಕರವಾದ ಅಡುಗೆಯನ್ನು ಮಾಡಿದ್ದಾರೆ. ಈ ಪ್ರಕೃತಿ ಮಧ್ಯೆ ಇದು ನಾನಂತೂ ಚೆನ್ನಾಗಿ ಊಟ ಮಾಡಿದ್ದೇನೆ. ನನ್ನ ಜೊತೆ ನಾನು ಕುಳಿತಿದ್ದವ್ರ ಮಧ್ಯದಲ್ಲಿ ಎದ್ದೊಟ್ಟೋದ್ರು. ಅದು ಯಾಕೆ ಎದ್ದೋದ್ರು ಅಂತ ನನಗೆ ಗೊತ್ತಿಲ್ಲ. ಅವರು ಮಾಡೋದೇ ಅಷ್ಟು ಊಟನೋ ಏನೋ ನನಗೆ ಗೊತ್ತಿಲ್ಲ. ಅದನ್ನು ನಾವು ಹೊರಡ್ತೀವಿ ಸರ್ ಅಂತ ಹೇಳಿದ್ರು. ಅಂದರೆ ನಾನು ಜಾಸ್ತಿ ಊಟ ಮಾಡಿದ್ದೀನಿ ಅಂತ ಹೇಳಲಿಕ್ಕೆ ಇದನ್ನು ಹೇಳ್ತಾ ಇದ್ದೀನಿ. ಭಾಳ ಸಂತೋಷ ಆಯಿತು ರತ್ನಾಕರ್. ನನಗೆ ಭಾಳ ವರ್ಷಗಳ ನಂತರ ಇಂಥ ಒಂದು ಪ್ರಕೃತಿಯ ಮಡಿಲಿನಲ್ಲಿ ಊಟ ಮಾಡುವಂಥ ಒಂದು ಸೌಭಾಗ್ಯ ಒದಗಿಸ್ಕೊಟ್ಟಿದ್ದೀರಾ. ಅದರಲ್ಲೂ ಸಾಂಪ್ರದಾಯಿಕ ಪದ್ಧತಿಗಳ ಪ್ರಕಾರವಾಗಿ ನನ್ನನ್ನು ಬರಮಾಡಿಕೊಂಡಿದ್ದೀರಾ. ನನಗೆ ಜ್ಞಾಪಕ ಇದೆ, 1963-64ನೇ ಇಸ್ವಿನಲ್ಲಿ ನಮ್ಮ ಮನೆಯಲ್ಲಿ ಅದು ತಪ್ಪು ಅವ್ರು ಬರೆದಿರೋದು 6 ಅಂತೇಳಿ. ನಾವು ಮಕ್ಕಳಿರೋದು ನಮ್ಮ ಅಪ್ಪ ಅಮ್ಮನಿಗೆ 12 ಜನ. 12 ಜನದಲ್ಲಿ ನಮ್ಮಲ್ಲಿ ಸ್ವಾಭಾವಿಕ ಆಗ ಸ್ವಲ್ಪ ಹೆಣ್ಮಕ್ಳ ಮದುವೆ ಒಂದು 2 ವರ್ಷ ತಡ ಆಗ್ತದೆ ಅಂತ ಹೇಳಿದ್ರೆ ಅಪ್ಪ ಅಮ್ಮ ಎಲ್ಲ ಭಾಳ ಯೋಚನೆ ಮಾಡೋರು. ಈಗೇನು ಯೋಚನೆ ಮಾಡೋದಿಲ್ಲ, ಆಗ ಯೋಚನೆ ಮಾಡೋರು, ನನ್ನ ಮಗನ ಮದುವೆ ಆಗಲಿಲ್ಲ, ಮಗನ ಆಗಲಿಲ್ಲ ಅಂತೇಳಿ. ಸೊ ನಮ್ಮ ಮೊದಲನೇ ಅಕ್ಕನ ಮದುವೆಗೆ ವರ ಬಂದು ನಮ್ಮ ಮನೆಗೆ ಬರ್ತಾನೆ ಅಂತ ಹೇಳಿದಾಗ ಎಲ್ಲಿಲ್ಲದ ಸಡಗರ. ನಂಗೆ ಜ್ಞಾಪಕ ಇದೆ, ಅವ್ರು ಬಂದ ತಕ್ಷಣವೇ ಅವ್ರಿಗೆ, ನಮ್ಮ ಭಾವನಿಗೆ, ಭಾವನ ಅಪ್ಪನಿಗೆ, ಭಾವನ ಅಮ್ಮನಿಗೆ ಕಾಲಿಗೆಲ್ಲ ನೀರು ಹಾಕಿ, ಬೆಲ್ಲ ಕೊಟ್ಟು, ನೀರು ಕೊಟ್ಟು, ಒಳಗಡೆ ಕರ್ಕೊಂಡೋಗಿ ಕೂರಿಸಿ ಆರತಿ ಮಾಡಿ ಎಲ್ಲ ಪ್ರೀತಿ ವಿಶ್ವಾಸದಿಂದ 64ನೇ ಇಸ್ವಿನಲ್ಲಿ ಮಾಡಿದ್ದು ನನಗೆ ಹೀಗೆ ಮಾಡಿಸ್ಕೊಂಡಿರ್ತಕ್ಕಂಥ ಒಂದು ನೆನಪು ಇವತ್ತು ನನಗೆ ಬರ್ತಾ ಇದೆ. ಅದರ ಜೊತೆಗೆ ರತ್ನಾಕರ್ ಅವರು ಅವರ ಲೈಬ್ರರಿಯನ್ನು ತೋರಿಸಿದ್ರು. ಮತ್ತು ಅವರು ಬಹಳಷ್ಟು ವರ್ಷಗಳಿಂದ ನಾವು ಸಾಂಪ್ರದಾಯಿಕವಾಗಿ, ಅದು ರೈತರು ಇರ್ಬೋದು, ಗ್ರಾಮೀಣ ಪ್ರದೇಶದ ಜನ ಇರ್ಬೋದು, ನಗರ ಪ್ರದೇಶದ ಜನ ಇರ್ಬೋದು, ನಾವು ನಿತ್ಯ ಜೀವನದಲ್ಲಿ ಉಪಯೋಗಿಸ್ತಾ ಇದ್ದಂಥ ಪರಿಕರಗಳ ಎಲ್ಲವನ್ನೂ ಸಹಿತ ಇಲ್ಲಿ ಇಟ್ಟಿದ್ದಾರೆ. ಸಾಮಾನ್ಯವಾಗಿ
ನಗರ ಪ್ರದೇಶಗಳಿರ್ತಕ್ಕಂಥ ಯಾರು ಬಂದ್ರೂ ಸಹಿತ ಅದು ನೋಡಿದ್ರೆ ಅವತ್ತಿನ ಜೀವನ ಹೇಗಿತ್ತು ಅನ್ನೋದು ಹೇಳಿ ಗೊತ್ತಾಗ್ತದೆ. ನಾನೊಂದು 30 ವರ್ಷದ ಹಿಂದೆ ಅಹಮದಾಬಾದ್ಗೆ ಯಾವುದೋ ಒಂದು ಸರ್ಕಾರದ ಕೆಲಸಕ್ಕೆ ಅಂತ ಹೋಗಿದ್ದೆ. ಆಗ ಚಿಮನ್ಭಾಯ್ ಪಟೇಲ್ ಅನ್ನೋರು ಮುಖ್ಯಮಂತ್ರಿಗಳಾಗಿದ್ದರು. ಅಲ್ಲಿ ಹೋಗಿದ್ದೆ ನಾನು. ಅಲ್ಲೊಂದು ವಿಲೇಜ್ ಅಂತ ಹೇಳಿಬಿಟ್ಟು ಒಂದು ಹೋಟ್ಲಿದೆ. ಆ ಹೋಟ್ಲು ಸುಮಾರು ಒಂದು 25 ಎಕರೆನಲ್ಲಿದೆ. ಅವ್ರೇನು ಮಾಡಿದ್ದಾನೆ ಅಂತ ಹೇಳಿದ್ರೆ, ಊಟ ಗುಜರಾತಿನ ಸಾಂಪ್ರದಾಯಿಕ ಶೈಲಿನಲ್ಲಿ ಎಲ್ಲ ಊಟಗಳನ್ನು ಕೆಳಗಡೆ ಕೂಡಿಸ್ಬಿಟ್ಟು ಮೇಲ್ಗಡೆ ಮುಂದುಗಡೆ ಒಂದು ಟೇಬಲ್ ಹಾಕಿ ದೊಡ್ಡ ತಟ್ಟೆ ಇಟ್ಟು ಎಲ್ಲ ಬಡಿಸ್ತಾರೆ, ಎಲ್ಲ ಮಾಡ್ತಾರೆ, ಹೇಳ್ತಾರೆ ಬಂದು ಇಂತಿಂಥದ್ರಲ್ಲಿ ಮಾಡಿದ್ದೇವೆ, ಹೀಗೆ ತಿನ್ನಬೇಕು, ಇಷ್ಟಿಷ್ಟು ತಿನ್ನಬೇಕು, ಇದನ್ನು ಮುಂದೆ ಇದನ್ನು ಹಿಂದೆ ಅನ್ನೋದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಅವರು. ಹಾಗೆ ಇವತ್ತು ನನಗೆ ಮಾಡಿದ್ರು. ನನಗೊಂದು ರೀತಿಯಲ್ಲಿ ಆಶ್ಚರ್ಯನೂ ಸಹಿತ ಆಯಿತು. ಅದು ಒಂದು ಭಾಗ. ಆ ಹೋಟ್ಲ್ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವ್ರು 20 ಎಕರೆನಲ್ಲಿ ಒಂದು ರೆಸ್ಟೋರೆಂಟ್ ಇರೋಕ್ಕೆ ಹೇಗೆ ಸಾಧ್ಯ? ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಸುಮಾರು ಒಂದು 30-40 ವರ್ಷ ನೀವು ಗುಜರಾತಿನ ಎಲ್ಲವನ್ನೂ ನೋಡೋದು ಬೇಕಾಗಿಲ್ಲ. ಹೋಟ್ಲಿಗೆ ಹೋಗಿ ಒಂದು ಊಟ ಮಾಡ್ಕೊಂಡು 2 ಗಂಟೆ ನೀವು ಇದ್ದು ಬಂದರೆ ಏನೇನು ಕಳೆದ 150, 200, 300 ವರ್ಷಗಳಲ್ಲಿ ರೈತರು, ಇತರೆ ಜನ, ವ್ಯಾಪಾರಸ್ಥರು ಏನೆಲ್ಲ ಸಾಮಾನುಗಳನ್ನು ಉಪಯೋಗಿಸ್ತಾ ಇದ್ರು ಅದನ್ನೆಲ್ಲ ಅದರದ್ದೊಂದು ಎಕ್ಸಿಬಿಷನ್ ಇಟ್ಟಿದ್ದಾರೆ. ಆ ರೀತಿ ನಮ್ಮ ರತ್ನಾಕರರು ಭಾಳ ಕಷ್ಟಪಟ್ಟು ಈ ಮನೆಯನ್ನು ಕಟ್ಟಿದ್ದಾರೆ. ಮತ್ತು ವಿಶೇಷವಾಗಿ ನನಗೆ ಭಾಳ ಇಷ್ಟ ಆಗಿದ್ದು ಅಂತೇಳಿ ಪರಿಸರವನ್ನು ರಕ್ಷಣೆ ಮಾಡೋ ದೃಷ್ಟಿಯಿಂದಾಗೆ ನೀರನ್ನು ಉಳಿಸ್ತಕ್ಕಂಥ ಕೆಲಸ, ಗಿಡಮರಗಳನ್ನು ಬೆಳೆಸ್ತಕ್ಕಂಥ ಕೆಲಸ. ಈ ಮನೆ ಕಟ್ಟವಾಗೂ ಸಹಿತ ಹೆಚ್ಚಿಗೆ ಅದನ್ನು ಮಾರ್ಬಲ್ಗಳನ್ನು ರಾಜಸ್ಥಾನದಿಂದ ತರೋದಾಗಲಿ ಇಂಥ ಪ್ರಯತ್ನಗಳನ್ನೆಲ್ಲ ಮಾಡದೆ ಸ್ಥಳೀಯವಾಗಿರ್ತಕ್ಕಂಥ ಸಾಮಾನುಗಳನ್ನು ಉಪಯೋಗಿಸ್ಕೊಂಡು ಕಟ್ಟಿದ್ದಾರೆ. ನೀವೊಬ್ಬ ಆದರ್ಶ ವ್ಯಕ್ತಿ ಇದ್ದೀರಾ. ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ಸಹಿತ ಅದೇ ರೀತಿ ಇದ್ದಾರೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ನಿಮ್ಮ ತಾಯಿಯವರು, ನಿಮ್ಮ ಅತ್ತೆಯವರು ಮತ್ತು ನಿಮ್ಮ ಸಹೋದರರು, ಅವರ ಧರ್ಮಪತ್ನಿಗಳು ಅವರೆಲ್ಲ ನಮ್ಗೆ ತೋರಿಸಿರೋ ಅಭಿಮಾನಕ್ಕೆ ನಾನು ತುಂಬ ಚಿರುಣಿಯಾಗಿದ್ದೇನೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ಕೌಟ್ ಗೈಡ್ಸ್ ಇದು ಒಂದು ಮಕ್ಕಳ ಅಭಿವೃದ್ಧಿಗೋಸ್ಕರ, ಮಕ್ಕಳ ಸರ್ವಾಂಗೀಣ ಪ್ರಗತಿಗೋಸ್ಕರ ಅವರ ವ್ಯಕ್ತಿತ್ವವನ್ನು ಚಿಕ್ಕ ವಯಸ್ಸಲ್ಲೇ ಒಂದು ಬೇಕಾಗಿರೋ ವಿಷಯಗಳನ್ನು ಅವರಿಗೆ ತಿಳಿಸಿ ಪ್ರಕೃತಿಯನ್ನು ಪ್ರೀತಿಸ್ತಕ್ಕಂಥ, ಪ್ರಾಣಿ ಪ್ರಪಂಚವನ್ನು ಪ್ರೀತಿಸ್ತಕ್ಕಂಥ, ಸಸ್ಯ ಪ್ರಪಂಚವನ್ನು ಪ್ರೀತಿಸ್ತಕ್ಕಂಥ ಒಂದು ಮನೋಧರ್ಮ, ರಾಷ್ಟ್ರ ಪ್ರೇಮದ ಮನೋಧರ್ಮ ಅವರಲ್ಲಿ ಬೆಳೀಲಿ. ಜಾತಿ ಮತ್ತು ಧರ್ಮಗಳಿಗಿಂತ ಮಿಗಿಲಾದಂಥ ಒಂದು ವ್ಯಕ್ತಿತ್ವ ಮಕ್ಕಳಲ್ಲಿ ಬರಲಿ ಅಂತೇಳಿ ಇಡೀ ಭಾರತದಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸುಮಾರು 1 ಕೋಟಿಗೂ ಹೆಚ್ಚು ಮಕ್ಕಳು ಈ ಸಂಸ್ಥೆಯಲ್ಲಿ ಜೋಡಿಸ್ಕೊಂಡಿದ್ದಾರೆ. ಇದು ಚಿಕ್ಕ ವಯಸ್ಸಿಂದ ಹಿಡಿದು ಅಂದರೆ ಬನ್ನೀಸ್ 3-4 ವರ್ಷದ ಮಕ್ಕಳು, ನಾವೇನು ಕಿಂಡರ್ ಗಾರ್ಡನ್ ಅಥವಾ LKG UKG ಅಂತ ಕರಿತೇವೆ, ಅಲ್ಲಿಯ ಮಕ್ಕಳನ್ನ ಸೇರಿಸಿ ಪೋಸ್ಟ್ ಗ್ರ್ಯಾಜುಯೇಷನ್ವರೆಗೂ ಸಹಿತ ರೋವರ್ಸ್ ರೇಂಜರ್ಸ್ ಅಂತ ಕರಿತೇವೆ, ವಿವಿಧ ಸಿಲೆಬಸ್ಸನ್ನು ಮಾಡಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಪಠ್ಯೇತರ ಚಟುವಟಿಕೆಗಳನ್ನು ಯಾವ ರೀತಿ NCC ಅವರು ನಮ್ಮ ಭಾರತೀಯ ಸೈನ್ಯಕ್ಕೆ ಪೂರಕವಾಗಿರ್ತಕ್ಕಂಥ ಮಕ್ಕಳನ್ನು ತಯಾರು ಮಾಡ್ತಾರೆ. NSS ಅವರು ಗ್ರಾಮೀಣ ಪ್ರದೇಶದ ಬೆಳವಣಿಗೆಗಳ ಬಗ್ಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ. ಅದೇ ರೀತಿಯಲ್ಲಿ ನಾವು ಸ್ಕೌಟ್ ಗೈಡ್ಸು ವ್ಯಕ್ತಿತ್ವದ ನಿರ್ಮಾಣದ ಬಗ್ಗೆ, ಪರಿಸರದ ಬಗ್ಗೆ ಹೆಚ್ಚಿಗೆ ಒತ್ತನ್ನು ನಾವು ಕೊಡ್ತೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತಿನಿಂದ ಅಂತಲ್ಲ, ಸುಮಾರು 100 ವರ್ಷದಿಂದಲೂ ಸಹಿತ ನಾನು ಕೆಲವರು ಹೆಸರುಗಳನ್ನು ಕೇಳಿದ್ದೇನೆ, ಕೈರಣ್ಣ ಇತ್ಯಾದಿ. ಅವರೆಲ್ಲರೂ ಬಹಳ ದುಡಿದು ಆ ಸಂಸ್ಥೆಯನ್ನು ಬಹಳ ಚೆನ್ನಾಗಿ ಕಟ್ಟಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಡಾಕ್ಟರ್ ಮೋಹನ್ ವಾಳರವರು ಬಹಳ ಆಸಕ್ತಿಯನ್ನು ತಗೊಂಡು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಜಾಂಬೂರಿಯನ್ನು ಮೂಡುಬಿದಿರೆಯಲ್ಲಿ 60,000 ಮಕ್ಕಳನ್ನು ಒಂದು ವಾರದ ಕಾಲ ಒಟ್ಟಿಗೆ ಇಟ್ಟು ಅದನ್ನು ಆಮೇಲೆ ಮಾಡಿಸಿ, ನನ್ನ ಮಾತು ಕೇಳಿ ಆಮೇಲೆ ಮಾಡಿಸಿ, ಅದನ್ನು ಆಮೇಲೆ ಮಾಡೋಣ. ಒಂದು ವಾರದ ಕಾಲ ಇದ್ದು ಸಾಂಸ್ಕೃತಿಕ ಮತ್ತು ಇತರೆ ಚಟುವಟಿಕೆಗಳಲ್ಲಿ ತೊಡಗಿಸಿ ಒಂದು ಜಾಂಬೂರಿಯನ್ನು ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಉಡುಪಿ, ಇವೆರಡೂ ಜಿಲ್ಲೆಗಳಲ್ಲೂ ಸಹಿತ ಸ್ಕೌಟ್ ಗೈಡ್ಸ್ ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹುತೇಕ ಜನಗಳು, ಸ್ವಲ್ಪ ಸ್ಥಿತಿವಂತರು, ನಮ್ಮ ಮಕ್ಕಳು ಸ್ಕೌಟ್ ಗೈಡ್ಸ್ಗೆ ಹೋಗಲಿ ಅಂತೇಳಿ ಬಯಸ್ತಾರೆ. ನಮ್ಮ ಭರತರಾಜು ಒಬ್ಬ ಸಂಘಟನಾ ಕಾರ್ಯದರ್ಶಿಗಳಾಗಿ ಅತ್ಯಂತ ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಜಿಲ್ಲೆಗೂ ಆಯಾ ಜಿಲ್ಲೆಗಳ ಜನಸಂಖ್ಯೆ, ಮಕ್ಕಳ ಜನಸಂಖ್ಯೆ ಆಧಾರದ ಮೇಲೆ ನಾವು ಸಂಘಟಕರನ್ನ ನೇಮಕ ಮಾಡ್ತೇವೆ. ಅವರು ಆ ಜಿಲ್ಲೆಯಲ್ಲಿ ಬಹಳ ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರ ಸಹೋದರ ಕಿರಣ್ ರಾಜ್ಗೆ ಒಂದು ರೀತಿಯ ಪ್ರತಿಭೆ ಇದ್ದರೆ,
ಇಡೀ ಭಾರತದಲ್ಲಿ ಒಂದು ಹೆಸರನ್ನು ಗಳಿಸಿದರೆ ನಮ್ಮ ಸ್ಕೌಟ್ ಗೈಡ್ಸ್ ಪ್ರಪಂಚದಲ್ಲಿ ಭರತರಾಜು ಸಹಿತ ಅಂತಹ ಒಂದು ಹೆಸರನ್ನು ಗಳಿಸಿದ್ದಾರೆ ಅನ್ನೋದನ್ನು ನಾನು ಭಾಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದರಿಂದ ಇಂಥ ಒಂದು ಅಮೂಲ್ಯವಾದ ಅವಕಾಶವನ್ನು ಕಾಸರಗೋಡಿನ ಜನಕ್ಕೆ, ಬಹುತೇಕ ಜನಕ್ಕೆ ಇವತ್ತು ನಮ್ಮ ಕರ್ನಾಟಕದ ಜೊತೆಲಿ ಇರಬೇಕು ಅನ್ನೋ ಆಸೆ ಅವ್ರಿಗೂ ಸಹಿತ ಇದೆ. ನಮಗೂ ಸಹಿತ ನೀವು ನಮ್ಮೊಟ್ಟಿಗೆ ಇದ್ದೀರಾ ಅಂತಲೇ ಅಂದ್ಕೊಂಡಿದ್ದೇವೆ. ಆದರೆ ಇರಬೇಕು ಇನ್ನೂ ಭೌಗೋಳಿಕವಾಗಿ ಮತ್ತು ಸರ್ಕಾರದ ದೃಷ್ಟಿಯಿಂದ ಅಂತ ಅನ್ಕೋತೇವೆ. ಅದಾಗ್ತಾ ಇಲ್ಲ ಕಾರಣಾಂತರಗಳಿಂದ. ಸೊ ಆಸೆಯನ್ನು ಇಟ್ಕೊಂಡಿದ್ದೀವಿ. ಇವತ್ತೆಲ್ಲ ನಾಳೆ ಇದಾಗ್ತದೆ ಅಂತಕ್ಕಂಥ ಆಸೆ ನಮಗಿದೆ. ಕೈಯಾರ ಕಿಂಕಿಣ್ಣರೇ ಅವ್ರನ್ನ ಭೇಟಿ ಮಾಡೋದು ಅಂದ್ರೇ ಒಂದು ದೊಡ್ಡ ಕೆಲಸ ಆಗಿದೆ. ನಾನು ನಮ್ಮ ಶಿವಕುಮಾರ್ ಇವತ್ತಿನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕನಕಪುರದಲ್ಲಿ ಒಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಾಡಿದ್ರು. ಅದು 1987-88 ಸಂದರ್ಭದಲ್ಲಿ ಅವ್ರನ್ನ ಕರೀಲಿಕ್ಕೆ ಅಂಥೇಳಿ ನಾವು ಬಂದಿದ್ವಿ. ಆ ಸಂದರ್ಭದಲ್ಲಿ ಅದಾದ ನಂತರ ಭಾಳಷ್ಟು ಸಾರಿ ನಾನು ಕಾಸರಗೋಡಿಗೆ ಬಂದಿದ್ದೇನೆ. ಇದೇನು ಮೊದಲನೇ ಸಾರಿ ಅಲ್ಲ. ನನಗೆ ಅನೇಕ ವಿಚಿತ್ರವಾದ ಅನುಭವಗಳು ಸಹಿತ ಕಾಸರಗೋಡಿನಲ್ಲಿ ಮತ್ತು ಈ ಒಂದು ಪೈನೂರು ಇಂಥ ಕಡೆಗಳೆಲ್ಲ ಆಗಿದೆ. ನಾನೊಂದು ಸಾರಿ ಆಗ್ತಾನೆ ನಾನು ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಜನತಾ ಪಾರ್ಟಿನಲ್ಲಿ ನಾನು ಯುವಜನತಾ ಅಧ್ಯಕ್ಷ ಆಗಿದ್ದೆ. ಯಾರೋ ನಮ್ಮ ಸ್ನೇಹಿತರು ಲಾರಿಗಳನ್ನು ಇಟ್ಕೊಂಡು ಒಂದು ವ್ಯಾಪಾರ ಮಾಡೋರು. ವ್ಯಾಪಾರ ಮಾಡಬೇಕಾದ್ರೆ ನಾನು ಪೈನೂರಿಗೆ ಹೋಗ್ತಾ ಇದ್ದೀನಿ, ನೀವು ಬರಬೇಕು, ನನ್ನ ಜೊತೆಲಿ ಯಾರೂ ಇಲ್ಲ ಕಾರ್ನಲ್ಲಿ, ಒಬ್ಬನೇ ಬೆಂಗಳೂರಿನಿಂದ ಹೋಗೋದು ಕಷ್ಟ, ದಯವಿಟ್ಟು ಬನ್ನಿ ಅಂತೇಳಿ. ಸೊ ನಾವು ವಿರಾಜಪೇಟೆ ಮೂಲಕವಾಗಿ ಪೈನೂರಿಗೆ ಬಂದ್ವಿ. ಅಲ್ಲೊಬ್ಬರು ನಾರಾಯಣ್ ಪುದವಾಡ್ ಅಂತ ಇದ್ದರು. ಅವ್ರ ಮನೆಯೆಲ್ಲ ನೋಡಿದೆ ನಾನು. ಭಾಳ ದೊಡ್ಡ ಮನೆ, ಒಂದು ಹೆಲಿಪ್ಯಾಡು ಸಹಿತ ಇತ್ತು. ಯಾಕ್ರಿ ನಾನು ಪುದವಾಡ್ರೆ ನೀವು ಹೆಲಿಪ್ಯಾಡ್ ಕಟ್ಕೊಂಡಿದ್ದೀರಾ ಅಂತ ಕೇಳಿದೆ ನಾನು. ಅವ್ರಿಗಾಗಲೇ ಆಗ ನನಗೆ ಅನ್ನಿಸ್ತದೆ ದಿಸ್ ವಾಸ್ ಇನ್ 79-80 ಎಕ್ಸಾಕ್ಟ್ಲಿ 79. ಯಾಕೆ ಹೆಲಿಪ್ಯಾಡ್ ಎಲ್ಲ ಕಟ್ಟಿದ್ದೀರಾ? ಇಲ್ಲ, ಅದು ಇಂದಿರಾ ಗಾಂಧಿಯವರು ಬರ್ತಾರೆ, ಮಂಗಳೂರಿಗೆ ಬಂದು ಅಲ್ಲಿಂದ ಹೆಲಿಕಾಪ್ಟರಲ್ಲಿ ಇಲ್ಲಿ ಬರ್ತಾರೆ, ಅದಕ್ಕೋಸ್ಕರ ಕಟ್ಟಿಸ್ಕೊಂಡಿದ್ದಾರೆ ಅವರು, ನಮ್ಮ ತೋಟದಲ್ಲೇ ಕಟ್ಸೋಕ್ಕೆ ಜಾಗ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಏನಕ್ಕೆ ಬರ್ತಾ ಇದ್ದಾರೆ? ಕನ್ಸಲ್ಟೇಷನ್ಗೆ ನಿಮ್ಮಾಗೆ ಅವರು ಬಂದಿದ್ದಾರೆ ಅಂತೇಳಿ. ಆಗ ನನ್ನ ಮದುವೆ ನಿಶ್ಚಯ ಆಗಿತ್ತು. ನಾನು ಮದುವೆಯ ಯಾರಿಗೆ ಕರಿಬೇಕು, ಸಂಬಂಧಿಕರಿಗೆ ಏನೇನು ಮಾಡಬೇಕು ಅನ್ನೋ ಸಂಭ್ರಮದಲ್ಲಿ ನಾನಿದ್ದೆ. ನಮ್ಮ ಸ್ನೇಹಿತರೆಲ್ಲ ನೀವು ಬರಲೇಬೇಕು ಅಂತ ಹೇಳಿದ್ರಿಂದ ಅವ್ರ ಜೊತೆ ನಾನು ಬಂದು ಹೀಗೆ ನಾವೆಲ್ಲ ಮಾತಾಡ್ತಾ ಇದ್ದೋ. ಅವರೇನೋ ಅವ್ರ ವ್ಯವಹಾರಕ್ಕೆ ಸಂಬಂಧಪಟ್ಟಂಗೆ ನನ್ನ ಲಾರಿಗಳೆಲ್ಲ ಆಕ್ಸಿಡೆಂಟ್ ಜಾಸ್ತಿ ಆಗ್ತಾ ಇದೆ, ಏನು ಮಾಡಬೇಕು, ಎಷ್ಟು ಮಾಡಬೇಕು ಅಂತ ಕೇಳಿದ್ರು. ಅದೇನೋ ಪರಿಹಾರನ ಅವ್ರು ಹೇಳ್ತಾ ಇದ್ರು. ನಾನು ಅದರ ಕಡೆ ಹೆಚ್ಚಿಗೆ ಗಮನ ಕೊಡಲಿಲ್ಲ. ಆದ್ಮೇಲೆ ನೀನು ಯಾರಪ್ಪ ಅಂತ ಕೇಳಿದ್ರು. ನಾನು ಲೆಕ್ಚರರ್ ಆಗಿದ್ದೀನಿ, ಹೀಗೆ ಬಂದಿದ್ದೀನಿ ಅಂತ ಹೇಳಿದೆ. ನಾನು, ನಿನ್ನ ಮದುವೆ ನಿಶ್ಚಯ ಆಗಿದೆಯಾ? ಹೌದು, ನನ್ನ ಮದುವೆ ನಿಶ್ಚಯ ಆಗಿದೆ, ಜೂನ್ 18 ನನ್ನ ಮದುವೆ. ಆ ಮದುವೆ ಆಗೋದಿಲ್ಲ ಅಂತ. ಏನು ಸ್ವಾಮಿ ಹೆಂಗೆ ಹೇಳ್ತಾ ಇದ್ದೀರಾ? ಕೊಡೋದು ತಗೊಳ್ಳೋದು ಎಲ್ಲ ವ್ಯವಹಾರಗಳಾಗೋಗಿದೆ, ಮದುವೆ ಇಲ್ಲ ಅಂದರೆ ಹೆಂಗೆ? ನಮ್ಮ ಮದುವೆ ಆಗೋದಿಲ್ಲ ಈ ಮದುವೆ ಅಂತೇಳಿ ನನಗೆ ಹೇಳ್ತಾರೆ. ಇಂಥವ್ರು ಭಾಳ ಜನ ಇರ್ತಾರೆ ಅಂತೇಳಿ ನಾನು ಬೆಂಗಳೂರಿಗೆ ನನ್ನ ಸ್ನೇಹಿತರ ಜೊತೆ ವಾಪಸ್ ಹೊರಟೋಗ್ಬಿಟ್ಟು. ವಾಪಸ್ ಹೋದ್ಮೇಲೆ ನಾನು ಮದುವೆ ಆಗ್ತಕ್ಕಂಥ ಹೆಣ್ಮಗಳು ಬೇರೆಯವ್ರನ್ನ ಪ್ರೀತಿ ಮಾಡಿದ್ರು. ಅವತ್ತೇನೆ ನಾನು ಬಂದ ದಿವಸನೇ ಆಕೆ ನಾಪತ್ತೆ ಆಗೋದಿಲ್ಲ. ಆಮೇಲೆ ಪತ್ತೆ ಆದ್ರೂ ಅದು ಬೇರೆ ವಿಚಾರ. ಈಗ ಮದುವೆ ನಿಶ್ಚಯ ಆಗಿದೆ, ಎಲ್ಲರೂ ಕಳೆದು ಬಿಟ್ಟಿದ್ದೀವಿ, ಏನು ಮಾಡೋದು? ನಮ್ಮ ಅಪ್ಪ ಅಮ್ಮ ಹೇಳಿದ್ರು, ಅವಳು ಮದುವೆ ಆಗಲಿದ್ದು ಪರವಾಗಿಲ್ಲ ಕಡೆ, ಇನ್ನೊಬ್ಳು ಇದ್ದಾಳೆ ಅಂತ ಹೇಳ್ಬಿಟ್ಟು ಇನ್ನೊಬ್ಬ ನಮ್ಮ ಅಕ್ಕನ ಮಗಳಿಗೆ ಕೊಟ್ಟು ನನಗೆ ಮದುವೆ ಮಾಡಿಬಿಟ್ರು. ಜೂನ್ 18 1980. ಈ ಪ್ರಯಾಣಿಕರು ಅಂತ ಇಲ್ಲಿ ಬರ್ದಿದ್ದೀರಲ್ಲ ನೀವು, ಕಮಲಾಕ್ಷ ಅವರು, ನಮ್ಮ ಪ್ರಯಾಣ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನ ನಾವು ಸುಮ್ಮನೆ ಅನ್ಕೋತೀವಿ. ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಅದು ಮಾಡಬೇಕು, ಏನು ನಮ್ಮ ಕೈನಲ್ಲಿ ಇಲ್ಲ. ನಾನು ಲೆಕ್ಚರರ್ ಆಗಿರಬೇಕು ಅಂತಲೂ ಅಂದ್ಕೊಂಡಿರಲಿಲ್ಲ. ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಅಂತೇಳಿ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಪಾಠ ಮಾಡ್ತಾ ಇದ್ದವು ನಾನು. 83ರಲ್ಲಿ ನಾನು ಮಂತ್ರಿ ಆದೆ, ಆರೋಗ್ಯ ಇಲಾಖೆ ಮಂತ್ರಿ ಆದೆ. ನಾರಾಯಣ್ ಪುದವಾಡ್ ಒಂದಿನ ನಮ್ಮ ಮನೆಗೆ ಬಂದರು. ಏನು ಪುದವಾಡ್ರೆ, ನಾನು ಹೇಳಿದ್ನಲ್ಲ ನಿಮಗೆ, ಯಾವ ಹುಡುಗಿ ಜೊತೆ ನೀವು ಮದುವೆ ಆಗೋದಿಲ್ಲ, ನೀವು ಮದುವೆ ಆದ 1 ವರ್ಷದಲ್ಲಿ ಮಂತ್ರಿ ಆಗ್ತೀರಾ ಅಂಥೇಳಿ. ಜ್ಞಾಪಕ ಇದೆ ಸ್ವಾಮಿ ನನಗೆ. ಮುಂದೆ ಇದೇ ಕ್ಷೇತ್ರದಲ್ಲೇ ನೀವು ಇರ್ತೀರಾ ಅಂತ ಹೇಳಿದರು. ಏನು ಬಂದಿದ್ದು ಅಂತ ಕೇಳಿದೆ. ಅದೇನೋ ಒಂದು ಮೆಡಿಕಲ್ ಸೀಟ್ ಏನೋ ಬೇಕು ಅಂದರು. ಅದೇನು ಆಯ್ತು ಬಿಡಿ, ಪಾಪ ನಾರಾಯಣ್ ಪುದವಾಡ್ ಇರಲಿಲ್ಲ. ಅದಾದ್ಮೇಲೆ ಮಾಧವ್ ಪುದವಾಡ್ ಅಂತ ಅವ್ರ ಸಂಬಂಧಿಕರು, ಅವ್ರ ತಮ್ಮನ ಮಗನ ಯಾರೋ ಒಬ್ಬ ಇದ್ರು. ಒಂದೇ ಫ್ಯಾಮಿಲಿ. ಅಲ್ಲಿ ಇರೋದೆಲ್ಲ ಪುದವಾಡ್ ಫ್ಯಾಮಿಲಿಗಳೇ ಅಲ್ಲ, ಅವರು ಪರಸ್ಪರ ಸಂಬಂಧಿಕರೇ ಇರಬೇಕು. ಆಮೇಲೆ ಮಾಧವ್ ಪುದವಾಡು
ನನಗೆ ಭಾಳ ಪರಿಚಯಸ್ಥರು. ನಾನು ಸ್ವಲ್ಪ ದೂರ ಇರ್ತಾ ಇದ್ದೆ ಮಾಧವ ಪದವಾಳಿಂದ. ಯಾಕೆಂದ್ರೆ ನಮ್ಮ ಮನೇಲಿ ಭಾಳ ಜನ ಇನ್ಕಮ್ ಟ್ಯಾಕ್ಸ್ನವರು, CBIನವರು ಭಾಳ ದುಡ್ಡು ಇಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ರೈಡ್ ಮಾಡ್ತಾನೆ ಅಂತ ಹೇಳಿ ಸ್ವಲ್ಪ ದೂರ ಇರ್ತಾ ಇದ್ದೆ ನಾನು. ಅದು ಒಂದು ಭಾಗ, ಅಲ್ಲಿ ನಿಲ್ಲಿಸ್ತೀನಿ ನಾನು. ಅದಾದ್ಮೇಲೆ ಈ ಪರಪ್ಪನ ಗುಡಿನ ಏನಂತ ಒಂದು ಊರಿದೆ, ಪರಪ್ಪನಂಗಾಡಿ. ಪರಪ್ಪನಂಗಾಡಿ. ಅಲ್ಲೊಬ್ರು ಅಸ್ಟ್ರಾಲಜರ್ ಇದ್ದಾರೆ. ನಾನು ನಮ್ಮ ಸಜ್ಜನ್ ಜಿಂದಾಲ್ ಫ್ಯಾಕ್ಟ್ರಿ ಚೇರ್ಮನ್ನು, ನಾವು ಸ್ಟೂಡೆಂಟ್ ಡೇಸ್ ಫ್ರೆಂಡ್ಸು. ಅವರು MS ರಾಮಯ್ಯದಲ್ಲಿ ಇಂಜಿನಿಯರಿಂಗು, ನಾನು RV ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಓದ್ತಿದ್ದೆ. ನಾವು ಪರಿಚಯ ಇತ್ತು. ಒಂದಿನ ಹೀಗೆ ಮಾತಾಡುವಾಗ ನಾನು ಇವ್ರನ್ನ ಕಳಿಸ್ಕೊಡ್ತೀನಿ ಅಸ್ಟ್ರಾಲಜರ್ನ, ನೀನು ಸ್ವಲ್ಪ ನೋಡು ಅಂತ ಹೇಳಿ ಏನೇನು ಹೇಳಿದ್ರು. ಅವ್ರು ಹೇಳಿದ್ರು ಸಹಿತ ನಿಜಾನೇ ಆಗಿದೆ. ಅವರ ಮನೆಗೂ ಸಹಿತ ನಾನು ಹೋಗಿದ್ದೆ. ಗುರುವಾಯೂರ್ ಹತ್ರ ಎಲ್ಲೋ ಬರ್ತದೆ. ಇದು ಒಂದು ಭಾಗ. ನಾನು ಅದ್ರ ಮೇಲೆ ಅವಲಂಬಿಸ್ಕೊಂಡಿರೋಕ್ಕಾಗೋದಿಲ್ಲ. ಆದರೆ ಇವ್ರಿಗೆಲ್ಲ ನಾನು ಯಾಕೆ ಗೌರವ ಕೊಡ್ತೀನಿ ಅಂತ ಹೇಳಿದ್ರೆ, ಅನೇಕರು ಏನಪ್ಪ ಇದು, ಇವರು ರಾಜಕೀಯ ಕ್ಷೇತ್ರದಲ್ಲಿ, ಸಾರ್ವಜನಿಕ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಇದ್ದಾರೆ, ಜನಗಳನ್ನ ತಪ್ಪದಾರಿಗೆ ಎಳಿತಾರೆ, ಜಾತಕಗಳನ್ನು ಹೇಳೋದು, ಶಾಸ್ತ್ರ ಹೇಳೋದು, ಇದರ ಆಧಾರದ ಮೇಲೆ ಹೋಗ್ತಾ ಇದ್ದಾರಲ್ಲ ಅಂತೇಳಿ ನಿಮಗೂ ಅನ್ನಿಸ್ಬೋದು ಕೆಲವರಿಗೆ. ನಾನು ತಪ್ಪು ಅಂತ ಹೇಳೋದಿಲ್ಲ. ಆದರೆ ಪುದುವಾಣಿ ಏನು ಹೇಳಿದ ಅಂದರೆ, ನೋಡಿ, ಶಾಸ್ತ್ರನ ನಂಬೇಡಿ ನೀವು. ಶಾಸ್ತ್ರ ಒಂದು ಡೈರೆಕ್ಷನ್ ಹೇಳ್ತದೆ, ಅವರು ತಲುಪಿಸ್ಲಿಕ್ಕೆ ಆಗೋದಿಲ್ಲ. ನೀವು ಶ್ರಮ ಹಾಕಿದ್ರೆ ಅವ್ರು ತಲುಪ್ತೀರಾ ಅನ್ನೋ ಮಾತು ಕೇಳಿ ನನಗದು ಕರೆಕ್ಟ್ ಅಂತ ಹೇಳಿ ನನಗೀಗ ಅನ್ನಿಸ್ತಾ ಇದೆ. ನಾನು ಅವ್ರು ಹೇಳಿದ್ದೆಲ್ಲ ನಿಜವೇ. ಹಲವಾರು ವರ್ಷಗಳ ಕಾಲ ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಮತ್ತು ಹಲವಾರು ಸಾರ್ವಜನಿಕ ಸಂಘ ಸಂಸ್ಥೆಗಳಲ್ಲಿ ನಾನು ಕೆಲಸನೂ ಮಾಡಿದ್ದೇನೆ. ಪ್ರಪಂಚದ ಎಲ್ಲ ಖಂಡಗಳಿಗೂ ಹೋಗಿ ಬಂದಿದ್ದೇನೆ. ಇದ್ಯಾವುದು ನಾನು ನಿರೀಕ್ಷೆ ಮಾಡಿರಲಿಲ್ಲ. ನಾನೊಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಿರತಕ್ಕಂಥವನು. ನಮ್ಮ ತಾಯಿ ಏನು ಓದಿರಲಿಲ್ಲ. ಏನು ಓದಿರಲಿಲ್ಲ. ಅವಳ ಗಂಡನಿಗೆ ಲಾಯಲ್ ಆಗಿದ್ಲು, ಕೆಲಸ ಮಾಡ್ತಾಯಿದ್ಲು, ಮಕ್ಕಳನ್ನ ಸಾಕ್ತಾಯಿದ್ಲು. 12 ಮಕ್ಕಳನ್ನ ಸಾಕೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ ಮಾಡೋಳು. ಒಂದು ಸಾಮಾನ್ಯ ರೈತಾಪಿ ಕುಟುಂಬ ನಾನು. ಆದರೆ ಅವಳ ಅಪ್ಪ ಅವಳಿಗೆ ಸರಸ್ವತಿ ಅಂತ ಹೆಸರಿಟ್ಟಿದ್ನು. ಅವಳು ನಿಜವಾದ ಸರಸ್ವತಿ ನನ್ನ ಮಟ್ಟಿಗೆ. ಅವಳ ಆಶೀರ್ವಾದದಿಂದ ನಾನು ಎಂತಕ್ಕೆ ಬಂದಿದ್ದೇನೆ. ನಾನು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದೆ ಅನ್ನೋದು ನನಗಿನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ನಾನು ಹೇಳ್ತಾ ಇದ್ದೀನಿ ಕೇಳಿ. ಕೆಲವರು ಮೆಕ್ಕಾಗೆ ಹೋಗ್ತಾರೆ ಅಂತ ಬರೆದಿದ್ದೀರಾ, ಕೆಲವರು ಕಾಶಿಗೆ ಹೋಗ್ತಾರೆ ಅಂತ ಬರೆದಿದ್ದೀರಾ. ಅದೇ ರೀತಿ ರಾಜಕಾರಣ ಅನ್ವಯಿಸ್ತೇನೆ. ಕೆಲವರು ಆ ಪಾರ್ಟಿ, ಕೆಲವರು ಈ ಪಾರ್ಟಿ, ಕೆಲವರು ಆ ಪಾರ್ಟಿ. ಯಾವ ಪಾರ್ಟಿಗೆ ಎಲ್ಲಿ ಹೋಗ್ತಿದ್ದಾರೆ, ಯಾವ ಪಾರ್ಟಿನಲ್ಲಿ ಏನದೆ, ನನಗೆ ಭಾಳ ಕನ್ಫ್ಯೂಷನ್ ಆಗಿದೆ. ಈಗ ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಂಥ ಸಂದರ್ಭದಲ್ಲಿ ಲೆಫ್ಟಿಸ್ಟು ಅಂದರೆ ಕಮ್ಯುನಿಸ್ಟು, ರೈಟಿಸ್ಟು ಅಂದರೆ ಅವತ್ತಿನ ಭಾರತೀಯ ಜನಸಂಘ, ಇವರಿಬ್ಬರ ಮಧ್ಯದಲ್ಲಿ ಸೋಷಿಯಲಿಸ್ಟು ರಾಮ್ ಮನೋಹರ್ ಲೋಹಿಯಾ, ವೀರೇಂದ್ರ ಕುಮಾರು, ಶ್ರೀಧರನ್ನು ಇಂಥವರು. ಈ ಮಧ್ಯದಲ್ಲಿ ಆ ಕಡೆ ರೈಟು ಇಲ್ಲ, ಈ ಕಡೆ ಲೆಫ್ಟು ಇಲ್ಲ, ಈ ಕಡೆ ಸೆಂಟರು ಇಲ್ಲ. ಕಾಂಗ್ರೆಸ್ನವರು ಅವ್ರಿಗೇನು ಡೈರೆಕ್ಷನ್ಲೆಸ್. ಇನ್ಫ್ಯಾಕ್ಟ್ ಎಲ್ಲ ಪಾರ್ಟಿನಲ್ಲಿ ಇರೋದನ್ನು ಅವ್ರ ಪಾರ್ಟಿನಲ್ಲಿ ಉಂಟು. ಹೀಗಾಗಿ ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅದಕ್ಕೇನು ಮಾಡ್ತಾ ಇದ್ದಾರೆ, ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಯಾರು ಕೇಳಿದ್ರು ಡೆವಲಪ್ಮೆಂಟ್ ಈಸ್ ಅವರ್ ಅಜೆಂಡಾ ಅಂತ ಹೇಳ್ತಾರೆ. ಪತ್ರಿಕೆಗಳನ್ನು ಓದೋದಕ್ಕೆ ನನಗೆ ಭಾಳ ಬೇಜಾರಾಗ್ತದೆ. ದಯವಿಟ್ಟು ನಮ್ಮ ಪ್ರಜಾವಾಣಿಯವರು ಬೇಜಾರು ಮಾಡ್ಕೋಬಾರ್ದು, ವಿಜಯ ಕರ್ನಾಟಕದವರು ಅಷ್ಟೇ. ಯಾಕೆ ಅಂತ ಹೇಳಿದ್ರೆ, ಪತ್ರಿಕೆಗಳಲ್ಲಿ ಏನು ಹೈಲೈಟ್ ಆಗ್ತದೆ, ಅಶೋಕು ಶಿವಕುಮಾರ್ಗೆ ಏನು ಬೈದರು, ಶಿವಕುಮಾರು ಕುಮಾರಸ್ವಾಮಿಗೆ ಏನು ಬೈದರು, ಬಿಳಿ ಎತ್ತು ಕರಿ ಎತ್ತು ಅಂತ ಇತ್ತು. ಈಗ ಅದು BK ಅಂತ ಆಗಿದೆ. ಅದು ಯಾವ್ಯಾವ CKಗಳು AKಗಳು ಆಗ್ತಾವೋ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಇದೇ ಪತ್ರಿಕೆಗಳ ಏರ್ ಇಸ್ ದ ಡೆವಲಪ್ಮೆಂಟ್. ಈ ಸ್ಥಿತಿಯಲ್ಲಿ ನಾವು ಇದ್ದೇವೆ. ಸೊ ದೆರ್ ಈಸ್ ಟೋಟಲ್ ಕನ್ಫ್ಯೂಷನ್ ಇನ್ ದ ಹೋಲ್ ಕಂಟ್ರಿ ಅಕಾರ್ಡಿಂಗ್ ಟು ಮೀ. ರಿಯಲ್ ಇಶ್ಯೂಸ್ ತಗೊಂಡು ಫೈಟ್ ಮಾಡ್ತಾ ಇರ್ತಕ್ಕಂಥ ಬಹಳ ಕಡಿಮೆ ಇದ್ದಾರೆ. ಇಲ್ಲವೇ ಇಲ್ಲ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ, ಅಥವಾ ಅವರು ಸುಮ್ಮನೆ ಇದ್ದಾರೆ ಅಂತಲೇ ಹೇಳ್ಬೋದು. ಇಷ್ಟು ಹೇಳಿ ನಾನು ಈ ಸಭೆಯಲ್ಲಿ ನಿಮಗೇನು ಅನ್ನಿಸ್ತದೆ ಅದನ್ನು ಹೇಳಿ, ನಾನು ಕೇಳ್ತೇನೆ. ನನ್ನ ಕೈಲಾದರೆ ಅದಕ್ಕೆ ಸಂಶಯಗಳು ಅಥವಾ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೇನೆ. ಮತ್ತೊಮ್ಮೆ
ನನಗೆ ತೋರಿಸಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸಕ್ಕೆ ತುಂಬ ಚಿರುಣಿಯಾಗಿದ್ದೇನೆ. KSRTC ಬಗ್ಗೆ ಒಂದು ಹೇಳ್ಬಿಡ್ತೀನಿ. ನನ್ನ ಫೇವರೇಟ್ ಡಿಪಾರ್ಟ್ಮೆಂಟ್ ಅದು. ಭಾಳ ಕಷ್ಟಪಟ್ಕೊಂಡು ನಾನು ಅದಕ್ಕೆ ಸಕ್ಸಸ್ ಕಾರಣ ಅಲ್ಲ. ಒಂದು ಸಾರಿ ನಾಗೇಗೌಡ ಅಂತ ನೀವು ಕೇಳಿರ್ಬೋದು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೀರಾವರಿ ಮಂತ್ರಿಗಳಾಗಿ ಒಳ್ಳೆ ಕೆಲಸ ಮಾಡಿದಂಥ ಮನುಷ್ಯ. ಅವರು ವಿರೋಧ ಪಕ್ಷದಲ್ಲಿದ್ದರು, ನಾನು ಜನತಾ ಪಕ್ಷದಲ್ಲಿದ್ದೆ. ನಾನು ಸಾರಿಗೆ ಮಂತ್ರಿ, ಅವರು ವಿರೋಧ ಪಕ್ಷದ ಉಪನಾಯಕರಾಗಿದ್ದರು. ಏನು ಸಿಂಧೆ ಅವರೇ, ನೀವು ಸಾರಿಗೆ ಇಲಾಖೆನೆಲ್ಲ ಹಾಳು ಮಾಡಿಬಿಡ್ತಾ ಇದ್ದೀರಾ, ರಿಕ್ರೂಟ್ಮೆಂಟ್ಗೆಲ್ಲ ದುಡ್ಡು ತೊಗೊಳ್ತಾ ಇದ್ದೀರಂತೆ, ಕಂಡಕ್ಟ್ರು ಡ್ರೈವರ್ಗಳಿಗೆಲ್ಲ ಆಫೀಸರ್ಸ್ಗೆಲ್ಲ ಹಾಳಾಗೋಗ್ತಾ ಇದೆ ಸಂಸ್ಥೆ, ಭಾಳ ಲಾಸ್ ಆಗ್ತಾ ಇದೆ ಅಂತ ಹೇಳಿದ್ರು. ಆಗ DB ಕಲ್ಮಾಣ್ಕರ್ ಅಂತಿದ್ರು ಕಲಬುರಗಿಯವರು, ಅವರು ನನ್ನ ಚೇರ್ಮನ್ ಆಗಿದ್ರು. ನಾನು ಚೇರ್ಮನ್ರಿಗೆ ಹೇಳಿದೆ, ನೋಡಿ ನನಗೆ 12 ತಿಂಗಳು ಸಮಯ ಕೊಡಿ, ನಾನು ಪ್ರಾಫಿಟ್ ಮಾಡಿ ತೋರಿಸ್ತೇನೆ ಈ ಸಂಸ್ಥೆನ. ಪ್ರಾಫಿಟ್ ಮಾಡದೆ ಹೋದರೆ ನಾನೇನೆ ಬಿಟ್ಟು ಹೋಗ್ತೇನೆ, ಹಾಗೆ ಮಾಡು, ನಾನು ಮಲ್ಲಿಗೆ ಹಾರ ತಂದಾಕ್ತೇನೆ ಅಂತ ನಾಗೇಗೌಡರು ಹೇಳಿದ್ರು, ಕಲ್ಮನ್ಕರ್ ಹೇಳಿದ್ರು. ಕರೆಕ್ಟಾಗಿ 12 ತಿಂಗಳಿಗೆ ಅದಾಯಿತು. ಭಾಳ ಚೆನ್ನಾಗಿತ್ತು KSRTC. ನಾನು ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿರೋ ಆಫೀಸರ್ಸಾಗಿ ಕೆಲಸ ಮಾಡಿರೋರು ಗೊತ್ತಿದೆ. 1 ಕಿಲೋಮೀಟ್ರ್ ಓಡಬೇಕಾದ್ರೆ ಎಷ್ಟು ಲೀಟ್ರ್ ಬೇಕು, ಒಂದು ಟೈರ್ ಲೈಫ್ ಎಷ್ಟಿರಬೇಕು, ಕಾಸ್ಟ್ ಎಷ್ಟಾಗಬೇಕು 1 ಕಿಲೋಮೀಟ್ರಿಗೆ, ಎಕ್ಸ್ಪೆಂಡಿಚರ್ ಎಷ್ಟಾಗಬೇಕು, EPKM, CPKM, ಟೈರ್ ಮೈಲೇಜು, ಪ್ರತಿಯೊಂದನ್ನು ಸಹಿತ ಲೆಕ್ಕಾಚಾರ ಹಾಕಿ ಡೆಡ್ ಮೈಲೇಜನ್ನು ಕಡಿಮೆ ಮಾಡಿ 1:7 ರೇಷಿಯೋ ಇಟ್ಟು ಆ ಸಂಸ್ಥೆಗೆ ಒಂದು ರೂಪವನ್ನು ನಾವು ಕೊಟ್ಟಿದ್ದೀವಿ. ಅದೆಲ್ಲ ಕೊಟ್ಟ ಮೇಲೆ ಈಗ ಜನಗಳಿಗೂ ಸಹಿತ ಅದೇ ಬೇಕೇನೋ ಅಂತ ಅನಿಸ್ತದೆ. ಈ ಬಿಟ್ಟಿ ಭಾಗ್ಯಗಳು ಬಂದ್ಬಿಟ್ಟಿದೆ, ಎಲ್ಲ ರಾಜ್ಯಗಳಿಗೂ ಬಂದ್ಬಿಡ್ತು. ಯಾವ್ಯಾವ ರಾಜ್ಯಗಳಲ್ಲಿ ಬಿಟ್ಟಿ ಭಾಗ್ಯಗಳನ್ನು ಟೀಕೆ ಮಾಡ್ತಾ ಇದ್ರು, ಅವರೆಲ್ಲ ಟೀಕೆ ಈಗ ಅವರೇ ಅವರ ರಾಜ್ಯಗಳಲ್ಲಿ ಭಾಗ್ಯಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಾ ಇದೆ KSRTC ಅನ್ನೋದು ಅದಕ್ಕೂ ನಮಗೆ ಕನ್ಫ್ಯೂಷನ್ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ನಾನು ಕಷ್ಟದಲ್ಲಿದೆ, ಬಟ್ ಐ ಹೋಪ್ ನಾವು ಅದನ್ನು ಸರಿಪಡಿಸ್ಬೇಕು. ಬಹಳ ಕಷ್ಟದ ಕೆಲಸ, ಯಾಕಂದ್ರೆ 1,25,000 ಜನ ಎಂಪ್ಲಾಯೀಸ್ ಇದ್ದೀರಾ ನೀವು, ಜೊತೆಗೆ ಒಂದು 60-70 ಬಸ್ಗಳಿವೆ. ನಾವು ಸ್ಕ್ರ್ಯಾಪ್ ಹಾಕಿದ್ರು ತಗೊಳ್ಳೋರಿಲ್ಲ. ಮತ್ತು ಈಗೆಲ್ಲ ಓಲ್ವೋ ಬಸ್ಸೇ ಬೇಕು ಅಂತ ಹೇಳ್ತಾರೆ. ಓಲ್ವೋ ಬಸ್ಸಲ್ಲೂ ಬಿಟ್ಟಿ ಭಾಗ್ಯ ಯಾಕೆ ತರಬಾರ್ದು ಅಂಥೇಳಿ ಕೆಲವರು ಆಡಳಿತ ನಡೆಸ್ತಾ ಇರೋರು ಯೋಚನೆ ಮಾಡ್ತಾ ಇದ್ದಾರೆ. ಹಾಗೇನಾದರೂ ಆದರೆ ಟ್ಯಾಕ್ಸ್ ಪೇಯರ್ ಏನು ಮಾಡಬೇಕು ಅನ್ನೋದನ್ನು ನಾವು ನೀವು ಯೋಚನೆ ಮಾಡಬೇಕು. ಇಷ್ಟು ಹೇಳಿ ಮಾಧ್ಯಮದ ಸ್ನೇಹಿತರುಗಳು ಅನೇಕ ಪ್ರಶ್ನೆಗಳನ್ನು ಕೇಳೋರಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಮಾಧ್ಯಮದ ಬಗ್ಗೆ ಒಂದೇ ಮಾತಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ನಿಮಗೆ ಬರೆಯೋ ಸ್ವಾತಂತ್ರ್ಯ ಇದೆ. ಈಗ ಅದನ್ನು ಸೆನ್ಸಾರ್ ಮಾಡ್ತಾರೆ, ಅದರಲ್ಲೇನು ಸಂಶಯ ಇಲ್ಲ, ಸೆನ್ಸಾರ್ ಮಾಡ್ತಾರೆ. ಆಗನ್ ಸೆನ್ಸರ್ ಬೇರೆ, ನಮ್ಮ ಕಾಲದ ಸೆನ್ಸರ್. ಒಂದು ಉದಾಹರಣೆ ಹೇಳಿ ಮುಗಿಸ್ಬಿಡ್ತೀನಿ ನಾನು. ಎಮರ್ಜೆನ್ಸಿ ಜೂನ್ 26ನೇ ತಾರೀಕು ರಾತ್ರಿ ಬಂತು, 76ನೇ ಇಸ್ವಿ, 75ನೇ ಇಸ್ವಿನಲ್ಲಿ. ಅವತ್ತು ನನಗೆ ಅಟಲ್ ಬಿಹಾರಿ ವಾಜಪೇಯಿ, ಅದ್ವಾನಿ, ಪ್ರೊಫೆಸರ್ ಮಧು ದಂಡವತೆ, ಎಸ್.ಎನ್. ಮಿಶ್ರಾ ಇವರೆಲ್ಲ ಲೆಜಿಸ್ಲೇಟರ್ಸ್ ಹೋಮಲ್ಲಿ ಬಂದು ಇಳ್ಕೊಂಡಿದ್ರು. ಈಗ ಯಾರಾದರೂ ದೊಡ್ಡವರು ಬಂದರೆ ಲೆಜಿಸ್ಲೇಟರ್ಸ್ ಹೋಮ್ಗೆಲ್ಲ ಹುಡುಕೊಳ್ಳೋದು, ಏನು ವಿನ್ಸನ್ ಮ್ಯಾನರು ಅದು ಇದು ಹುಡುಕ್ತಾರೆ. ಹಾಗೆಲ್ಲ ಪಾಪ ಶಾಸಕರ ಭವನದಲ್ಲೇ ಅದು ದೊಡ್ಡ ವಾಜಪೇಯಿ ಅವರು ಬಂದು ಉಳಿಯೋರು. ಅವ್ರು ಸ್ವಲ್ಪ ತಿನ್ನೋ ಅಭ್ಯಾಸ ವಾಜಪೇಯಿಗೆ. ನನಗೆ ಫೋನ್ ಮಾಡಿಸಿದ್ರು, ನೀವು ನನಗೆ MTR ಹೋಟ್ಲದ್ದು ದೋಸೆ ಉಪ್ಪಿಟ್ಟು ಅವೆಲ್ಲ ತಗೊಂಡು ಬರಬೇಕು ಅಂತೇಳಿ. ನಾನು ಬೆಳಿಗ್ಗೆ 7:15 ಒಬ್ಬರು ಭಾರತೀಯ ಜನಸಂಘದ ನಾಯಕರಿದ್ರು, ಭಾಳ ಒಳ್ಳೆ ಮನುಷ್ಯ, ಗೋಪಿನಾಥ್ ಅಂತೇಳಿ. ಆ ಇಬ್ಬರು ಸೇರ್ಕೊಂಡು ಒಂದು ಕಾರ್ನಲ್ಲಿ ಟಿಫನ್ ಕ್ಯಾರಿಯರಲ್ಲಿ ಅವ್ರಿಗೆ ತಗೊಂಡು ಹೋದ್ವಿ. ಅಷ್ಟೊತ್ತಿಗೆ ಪೊಲೀಸ್ನವರು ಅವ್ರಿಗೆ ಅರೆಸ್ಟ್ ಮಾಡಿದರು. ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಅಟಲ್ಜಿ ಹೇಳಿದ್ರು. ತಿನ್ನಕ್ಕೆ ಬಿಟ್ಟರು ಅಂತ ಇಟ್ಕೊಳ್ಳಿ, ತಿನ್ಕೊಂಡು ಸ್ಟೇಷನ್ಗೆ ಕರ್ಕೊಂಡು ಹೋದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆಲ್ಲ ಜೈಲಿಂದ. ಯಾಕೆ ಇದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವತ್ತು ಕನ್ನಡಪ್ರಭ ಪತ್ರಿಕೆಗೆ ಸಂಪಾದಕರು ಖಾದ್ರಿ ಶಾಮಣ್ಣವರು. ಖಾದ್ರಿ ಶಾಮಣ್ಣವರು ಎಡಿಟೋರಿಯಲ್ ಬರೆದಿರಲಿಲ್ಲ, ಸಂಪಾದಕೀಯನ ಬ್ಲ್ಯಾಂಕ್ ಬಿಟ್ಬಿಟ್ಟಿದ್ರು. ಏನು ಬರೆಯೋಕ್ಕಾಗಲ್ಲ ಅಂತ ಅದರ ಅರ್ಥ. ಎಮರ್ಜೆನ್ಸಿನಲ್ಲಿ ಯಾರು ಏನು ಟೀಕೆ ಮಾಡೋಂಗಿಲ್ಲ, ಹೊಗಳಂಗಿಲ್ಲ, ಬರೆಯೋಂಗಿಲ್ಲ. ಹೊಗಳಿದ್ರೆ 20 ನಿಮಿಷದ ಕಾರ್ಯಕ್ರಮಕ್ಕೆ ಮಾತ್ರ ಹೋಗಬೇಕು ಅಂತ ಇತ್ತು. ಅದಾದಮೇಲೆ ನಮಗೆಲ್ಲ ಒಳಗಡೆ ಹಾಕೋದು ಅಂದರೆ ಜೈಲಿಗೆ. ಅದು ಏನೋ 15 ದಿನ 20 ದಿನ ಅಂತಲ್ಲ, ಅಥವಾ ಲೋಯರ್ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟ್ ಅಂತಲ್ಲ. ನಮ್ದೆಲ್ಲ ನಾನ್ ಬೇಲಬಲ್ ಡಿಟೆನ್ಷನ್,
ಅಂದರೆ ಬೇಲ್ ಹಾಕಂಗೆ ಇಲ್ಲ ಅರ್ಜಿ ನಾವು. ಆ ಥರ ಇತ್ತು ಪರಿಸ್ಥಿತಿ ಹೇಳ್ತಾ ಇದ್ದೀನಿ ನಾನು. ನಾವೆಲ್ಲ 18 ತಿಂಗಳು 19 ತಿಂಗಳು 20 ತಿಂಗಳು ಜೈಲು ವಾಸವನ್ನು ಅನುಭವಿಸಿದಂಥ ಸಂದರ್ಭದಲ್ಲಿ ನಮಗೆ ಮಧ್ಯಾಹ್ನ 12 ಗಂಟೆ ಮೇಲೆ ನ್ಯೂಸ್ ಪೇಪರ್ ಬರೋದು. ಬೆಳಿಗ್ಗೆನೇ ಕೊಡಬೇಕಲ್ವ ನ್ಯೂಸ್ ಪೇಪರು, 12 ಗಂಟೆ ಮೇಲೆ ಬರೋದು. ಯಾಕೆ 12 ಗಂಟೆ ತಗೊಳ್ಳೋರು ಅಂತ ಹೇಳಿದ್ರೆ, ಒಂದು ಪ್ರಿಂಟಿಂಗ್ ಪ್ರೆಸ್ಸಲ್ಲೂ ಸೆನ್ಸರ್ ಮಾಡೋರು, ಆ ಪ್ರಿಂಟ್ ಆಗೋ ಕಡೆ ಆಗೆಲ್ಲ ಇನ್ನೂ ಮೊಳೆಗಳಿಂದಾನೇ ಟೈಪ್ ಮಾಡೋರು, ಅಲ್ಲಿ ಸೆನ್ಸರ್ ಮಾಡೋರು. ಜೈಲಿಗೆ ಬಂದಮೇಲೆ ಹೋಮ್ ಡಿಪಾರ್ಟ್ಮೆಂಟ್ ಒಬ್ಬ ಆಫೀಸರ್ ಕೂತ್ಕೊಳ್ಳೋನು, ಅವನು ಈ ಕರಿ ಇಂಕ್ ಇಟ್ಕೊಬಿಟ್ಟು ಸರ್ಕಾರದ ವಿರುದ್ಧವಾಗಿ ಒಂದು ವಾಕ್ಯ ಇದ್ದರೆ ಅದನ್ನು ಚಿತ್ ಮಾಡಿಬಿಟ್ಟು ನಮ್ಗೆ ಆಮೇಲೆ ಪೇಪರ್ ಕಳಿಸೋರು. ದಟ್ ಈಸ್ ಸೆನ್ಸರ್ಶಿಪ್. ನಿಮ್ಗೆ ಮಾಡ್ತಾರ ಈಗ? ಈಗಿಲ್ಲ. ಈಗ ಸೆನ್ಸರ್ ಯಾಕೆ ಮಾಡ್ತಾರೆ ಅನ್ನೋ ನಿಮಗೆ ಗೊತ್ತಿದೆ, ನಾನು ಹೇಳಂಗಿಲ್ಲ, ನೀವು ಕೇಳಂಗಿಲ್ಲ. ಈಗಿನ ಪತ್ರಿಕೆ ಬೇರೆ ಥರ ಆಗಿದೆ, ಇದನ್ನು ಸರಿಪಡಿಸ್ಬೇಕಾಗ್ತದೆ. ಮಾತನ್ನು ಮುಂದುವರ್ಸೋಣ, ಕೇಳ್ಕೊಂಡು ಹೋಗಿ ನಾನು ನನ್ನ ಕೈ ತೋಚಿದಂಗೆ ಹೇಳ್ತೀನಿ.